ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೆಣ್ಣು ಮಗುವಿನ ಸಂಪೂರ್ಣ ಜಾತಕ ವಿಮರ್ಶೆಗೆ ಪ್ರಿಡಿಕ್ಷನ್ಗೆ ಬಂದಿದೆ. ಹಾಗಾಗಿ ಇದೊಂದು ಹೊರೋಸ್ಕೋಪ್ ಪ್ರಿಡಿಕ್ಷನ್ ತೊಗೊಂಬಂದಿದ್ದೀನಿ. ಹಾಗಾಗಿ ಯಾವ ಥರ ಒಂದು ಯೋಗಗಳು ಇದೆ, ಯಾವ ಥರ ಒಂದು ಲೋಪದೋಷಗಳಿದೆ ಜಾತಕದಲ್ಲಿ, ಈ ಜಾತಕದಲ್ಲಿ ಡಿಸ್ಕಸ್ ಮಾಡೋಕ್ಕೆ ತೊಗೊಂಬಂದಿದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಇವರು ಹುಟ್ಟಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ 2ನೇ ಪಾದದಲ್ಲಿ. ಆಶ್ಲೇಷ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಜನನ ಆಗಿರೋದು ಕಟಕ ರಾಶಿ ಬರ್ತದೆ. ಸೊ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಬುಧ ಗ್ರಹ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಆಗ್ತದೆ. ಸೊ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಸೇಫ್ ಆಗಿ ತನ್ನ ಸ್ವಂತ ಮನೆಯಲ್ಲಿ 9ನೇ ಭಾವ, 9ನೇ ಮನೆ, ಪಿತೃಸ್ಥಾನ, ದೈವಸ್ಥಾನ ಅಂತ ಏನ್ ಕರಿತೀವಿ, ಹಾಗೂ ಭಾಗ್ಯಸ್ಥಾನ ಅಂತ ಏನ್ ಕರಿತೀವಿ, ಆ ಮನೆಯಲ್ಲಿ ಬುಧನು ಪುನರ್ವಸು ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಕೂತ್ಕೊಂಡು ತುಂಬಾ ಒಂದು ಭದ್ರತವಾಗಿ, ತುಂಬಾ ಸುರಕ್ಷಿತವಾಗಿ ಸೇಫ್ ಆಗಿದೆ ಇದು. ಸೊ ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಆ ನಕ್ಷತ್ರ ದೋಷ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣ ಇಲ್ಲಿ ಕಡಿಮೆ ಆಗ್ತದೆ. ಆಶ್ಲೇಷ ನಕ್ಷತ್ರದ ಸಂಪೂರ್ಣ ದೋಷ ಪ್ರಮಾಣಗಳು ಕಡಿಮೆಯಾಗಿ ಆ ವ್ಯಕ್ತಿಗೆ ಆರೋಗ್ಯ, ಆಯುಷಿಗೆಲ್ಲ ತುಂಬಾ ಅನುಕೂಲ ಆಗ್ತದೆ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ನಾವು ಯಾವುದೇ ನಕ್ಷತ್ರದಲ್ಲಿ ಹುಟ್ಲಿ, ಆ ನಕ್ಷತ್ರ ಅಧಿಪತಿ ಇರ್ತಕ್ಕಂಥ ಪೊಸಿಷನ್ ತುಂಬಾ ಚೆನ್ನಾಗಿದ್ರೆ ನಕ್ಷತ್ರ ದೋಷ ಬಗೆಹರಿಯುತ್ತೆ. ಹಾಗಾಗಿ ಒಂದಷ್ಟು ಆ ವಿಚಾರಗಳಲ್ಲಿ ಈ ಒಂದು ಜಾತಕದ ವ್ಯಕ್ತಿ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ನಂತರ ಇನ್ನು ವಿಶೇಷವಾಗಿ ಲಗ್ನದ ವಿಚಾರಕ್ಕೆ ಬರೋದಾದ್ರೆ, ಲಗ್ನ ಹುಟ್ಟಿರ್ತಕ್ಕಂಥದ್ದು ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು 25 ಡಿಗ್ರಿಯಲ್ಲಿ ಲಗ್ನ ಆಗಿದೆ. ಸೊ 25 ಡಿಗ್ರಿ ಅಂದ್ರೆ 5 ಡಿಗ್ರಿಯಿಂದ 15 ಡಿಗ್ರಿ ಮುಂದಕ್ಕೆ, 15 ಡಿಗ್ರಿ ಹಿಂದಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ 10 ಡಿಗ್ರಿ ಬರ್ತದೆ ತುಲಾ ಲಗ್ನ. ಸೊ ಅದೇ ರೀತಿ ಎಲ್ಲಾ ಲಗ್ನಗಳು, ಎಲ್ಲಾ ಮನೆಗಳ ಎಲ್ಲಾ ಭಾವಗಳು 10 ಡಿಗ್ರಿ ಮುಂದಕ್ಕೆ ಹೋಗ್ತದೆ. ಆ ತುಲಾ ಲಗ್ನಕ್ಕೆ ಅಧಿಪತಿ ಗ್ರಹ ಬಂದು ಶುಕ್ರ. ನೋಡಿ, ಜಾತಕದಲ್ಲಿ 8ನೇ ಮನೆಗೂ ಅಧಿಪತಿಯಾಗಿ ಲಗ್ನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 10ನೇ ಭಾವ, ಕರ್ಮಸ್ಥಾನ, ಉದ್ಯೋಗ ಸ್ಥಾನಕ್ಕೆ ಬಂದು ಕೂತ್ಕೊಂಡ. 10ನೇ ಮನೆ ಕರಿಯರು, ಪ್ರೊಫೆಷನ್ ನೋಡ್ತಕ್ಕಂಥದ್ದು. ಸೊ 10ನೇ ಮನೆಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ. ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಬುಧ. ಸೊ ಇಲ್ಲಿ ಬುಧ 9ನೇ ಭಾವದಲ್ಲಿ ತ್ರಿಕೋಣ ಸ್ಥಾನದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಶುಕ್ರನಿಗೆ ಬಲ ಬರುತ್ತೆ. ಏನೇನು ಬಲ ಬರುತ್ತೆ? ಉತ್ತಮವಾದಂಥ ದೈಹಿಕ ಶಕ್ತಿ, ಸೌಂದರ್ಯ, ಆರೋಗ್ಯ ಭಾಗ್ಯ, ತಂದೆ ಪಿತ್ರಾರ್ಜಿತ ಆಸ್ತಿ, ತಂದೆ ಕಡೆಯಿಂದ ಅನುಕೂಲ ಆಗ್ತಕ್ಕಂಥದ್ದು, ತಂದೆಗೂ ಯೋಗ ಬರತಕ್ಕಂಥದ್ದು, ಒಳ್ಳೆ ಉತ್ತಮವಾದಂಥ ವಿದ್ಯೆ, ಬುದ್ಧಿ, ಜ್ಞಾನ, ಹೈಯರ್ ಎಜುಕೇಶನ್, 9ನೇ ಮನೆ ಹೈಯರ್ ಎಜುಕೇಶನ್ ಕೊಡ್ತಕ್ಕಂಥದ್ದು. ಈ ಎಲ್ಲಾ ಒಂದು ಗುಣಲಕ್ಷಣಗಳು, ಅರ್ಹತೆಗಳು, ಯೋಗ್ಯತೆಗಳು ಬುಧನಿಂದ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರನಿಗೆ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಯಾಕೆಂದ್ರೆ ಶುಕ್ರ ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ. ಆಶ್ಲೇಷ ನಕ್ಷತ್ರಾಧಿಪತಿಯಾಗಿರ್ತಕ್ಕಂಥವನು ಬುಧ. ಸೊ ಬುಧ ತನ್ನ ಸ್ವಂತ ಮನೆಯಲ್ಲಿ 9ನೇ ಭಾವದಲ್ಲಿರೋದ್ರಿಂದ ಉತ್ತಮವಾದಂಥ ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್, ತಂದೆಗೆ ಒಂದಷ್ಟು ಲಾಭ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥದ್ದು, ತಂದೆಯ ಪ್ರೀತಿ ಒಂದು ವಾತ್ಸಲ್ಯ ಸಿಗ್ತಕ್ಕಂಥದ್ದು, ತಂದೆ ಮನೆ ಕಡೆಯಿಂದ ಹೆಚ್ಚು ಲಾಭ ಬರ್ತಕ್ಕಂಥದ್ದು. ಮತ್ತೆ ಇವರು 9ನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಾಣಿಜ್ಯ ಇಲಾಖೆಯಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು, ಈ ಎಲ್ಲಾ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ ಆ ರೀತಿಯಾಗಿ ಈ ಎಲ್ಲಾ ರೀತಿಯ ಒಂದು ಯೋಗಗಳು ಈ ಜಾತಕದ ವ್ಯಕ್ತಿಗೆ ಪಡ್ಕೊಳ್ಳೋಕೆ ಯೋಗ ಇದೆ. ಇನ್ನು ವಿಶೇಷವಾಗಿ ನೋಡ್ತಕ್ಕಂಥದ್ದು 2ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಕುಜ. ಜಾತಕದಲ್ಲಿ 2ನೇ ಮನೆ ಧನಸ್ಥಾನ ಮತ್ತೆ ಕುಟುಂಬ ಸ್ಥಾನ ಅಂತ ಏನ್ ಕರಿತೀವಿ, ಈ ಮನೆ ಅಧಿಪತಿ ಕುಜ 7ನೇ ಭಾವಕ್ಕೂ ಅಧಿಪತಿಯಾಗಿ ದಾಂಪತ್ಯ ಜೀವನ, ವೈವಾಹಿಕ ಜೀವನ ಅಂತೇನ್ ಕರಿತೀವಿ, ಈ ಮನೆ 7ನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಜಾತಕದಲ್ಲಿ ಡಿಗ್ರಿ ವೈಸು 12ನೇ ಭಾವಕ್ಕೆ ಬರ್ತಾನೆ. ಕುಜ ಚಿತ್ತಾ ನಕ್ಷತ್ರದಲ್ಲಿ, ತನ್ನ ಸ್ವಂತ ನಕ್ಷತ್ರ ಚಿತ್ತಾ ನಕ್ಷತ್ರದಲ್ಲೇ ಇದ್ದಾನೆ, ತುಲಾ ರಾಶಿಯಲ್ಲಿ ಇದ್ದಾನೆ, ಚಿತ್ತಾ ನಕ್ಷತ್ರದ 3ನೇ ಪಾದದಲ್ಲಿ. ಆದರೆ ಇಲ್ಲಿ ಡಿಗ್ರಿ 10 ಡಿಗ್ರಿ ಮುಂದೆ ಹೋಗಿರೋದ್ರಿಂದ ಏನಾಗ್ತದೆ, ತುಲಾ ರಾಶಿಯಲ್ಲಿ 10 ಡಿಗ್ರಿ ನಮ್ಗೆ 12ನೇ ಭಾವಕ್ಕೆ ಬರುತ್ತೆ. ಸೊ ಹಾಗಾಗಿ ಇದು ನಮ್ಗೆ ಇಲ್ಲಿ 12ನೇ ಭಾವಕ್ಕೆ ಬರೋದ್ರಿಂದ ಕುಜ ಸಾಮಾನ್ಯವಾಗಿ ಲಗ್ನದಲ್ಲಿದ್ರೂ ಕುಜ ದೋಷ ಉಂಟಾಗ್ತದೆ. ತುಲಾ ಲಗ್ನದವರಿಗೆ 12ನೇ ಮನೆಯಲ್ಲಿ ಕುಜನಿದ್ರೂ ಸಹ ಕುಜ ದೋಷ ಉಂಟಾಗ್ತದೆ. ಸೊ ಈ ಜಾತಕದ ವ್ಯಕ್ತಿಗೆ ಸಪ್ತಮಾಧಿಪತಿ ಕುಜ 12ನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಕುಜ ದೋಷ ಉಂಟು ಮಾಡಿದೆ. ಸೊ ಹಾಗಾಗಿ ಇವರು ಕುಜ ಶಾಂತಿ ಮಾಡ್ಕೋಬೇಕಾಗ್ತದೆ. ಈ ಕುಜ 12ನೇ ಭಾವದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ, 6ನೇ ಭಾವನ 7ನೇ ದೃಷ್ಟಿಯಿಂದ ನೋಡ್ತಾನೆ, ನಂತರ 7ನೇ ಭಾವನ 8ನೇ ದೃಷ್ಟಿಯಿಂದ ನೋಡ್ತಾನೆ. ಸೊ ಹಾಗಾಗಿ ಈ ದಾಂಪತ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಲೋಪದೋಷ ಉಂಟಾಗ್ತದೆ. ಮದುವೆ ಡಿಲೇ ಆಗ್ತಕ್ಕಂಥದ್ದು ಇರ್ಬೋದು, ಮದುವೆ ವಿಚಾರದಲ್ಲಿ ಗಂಡ ಹೆಂಡತಿರ ಅನ್ಯೋನ್ಯತೆ ವಿಚಾರದಲ್ಲಿ ಒಂದಷ್ಟು ಕುಂದುಕೊರತೆಗಳು ಉಂಟಾಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ. ಆಮೇಲೆ ಈ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡು ಖರ್ಚು, ದುಂದು ವೆಚ್ಚಗಳಾಗೋದು, ದುಡ್ಡು ವೇಸ್ಟ್ ಆಗ್ತಕ್ಕಂಥ ಸಮಸ್ಯೆಗಳು ಸಹ ಕುಟುಂಬದಲ್ಲಿ ಉಂಟಾಗ್ತದೆ. ಆ ಸಮಸ್ಯೆ ಸಹ ಉಂಟಾಗ್ತದೆ.
ನಂತರ ಇನ್ನು ಜಾತಕದಲ್ಲಿ ಗುರು 3 ಮತ್ತು 6ನೇ ಮನೆಯ ಅಧಿಪತಿಯಾಗಿ 6ನೇ ಭಾವದಲ್ಲಿದ್ದಾನೆ. ಗುರು ಇಲ್ಲಿ ಧನುರಾಶಿ ಮೀನರಾಶಿ ಅಧಿಪತಿಯಾಗಿ 6ನೇ ಭಾವಕ್ಕೆ ಬರ್ತದೆ. ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಗುರು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ. ಆದರೆ ಡಿಗ್ರಿ ವೈಸು 6ನೇ ಭಾವಕ್ಕೆ ಬರ್ತಾನೆ. ಆದರೆ 4 ಮತ್ತು 5ರ ಅಧಿಪತಿ, 4ನೇ ಮನೆ ಅಧಿಪತಿ ಮತ್ತು 5ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ 7ನೇ ಭಾವಕ್ಕೆ ಬಂದು ಕೂತ್ಕೊಂಡು ನೀಚನಾದ. ಇಲ್ಲಿ ಶನಿ ನೀಚನಾಗಿರುವ ಕಾರಣ ಆ ಶನಿ ಮೇಲೆ ಕುಜನ 8ನೇ ದೃಷ್ಟಿ ಬೀಳಿರುವ ಕಾರಣ ಸ್ವಲ್ಪ ಇದು ದಾಂಪತ್ಯದ ವಿಚಾರದಲ್ಲಿ, ಮ್ಯಾರೇಜ್ ಲೈಫ್ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ತೊಂದರೆಗಳಾಗ್ತಕ್ಕಂಥದ್ದು, ಮದುವೆ ಡಿಲೇ ಆಗ್ತಕ್ಕಂಥದ್ದು, ಇನ್ನೇನು ಮದುವೆ ಹತ್ತಿರಕ್ಕೆ ಬಂದು ಕಾರಣಾಂತರಗಳಿಂದ ಮುಂದೂಡೋಗ್ತಕ್ಕಂಥದ್ದು, ಅಥವಾ ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಆಗ್ತಕ್ಕಂಥದ್ದು, ಅಥವಾ ಗಂಡ ಹೆಂಡತಿ ಮದುವೆ ಅದು ಸ್ವಲ್ಪ ಒಂದು ಸ್ಟಾರ್ಟಿಂಗ್ ಅನ್ಯೋನ್ಯತೆ ವಿಚಾರದಲ್ಲಿ ಸ್ವಲ್ಪ ಜಗಳಗಳು ಮನಸ್ತಾಪಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ದಾಂಪತ್ಯ ವಿಚಾರಕ್ಕೆ ದೋಷ ಪರಿಹಾರಕ್ಕಾಗಿ ಇಲ್ಲಿ ಶನಿ ಶಾಂತಿ ಮಾಡ್ಕೋಬೇಕು, ಕುಜ ಶಾಂತಿನೂ ಮಾಡ್ಕೋಬೇಕಾಗ್ತದೆ ಕುಜದೋಷ ನಿವಾರಣೆಗೆ. ಮತ್ತೆ ಈ ಒಂದು ವಿಚಾರಕ್ಕೆ ಇಲ್ಲಿ ಸಪ್ತಮದಲ್ಲಿ ಶನಿ ನೀಚನಾಗಿರುವ ಕಾರಣ ಕುಂಭ ವಿವಾಹ ಅಂತೇಳಿ ಮಾಡ್ತಾರೆ. ಈ ಜಾತಕದ ವ್ಯಕ್ತಿಗೆ ಕುಂಭ ವಿವಾಹ ಮಾಡೋದು ಸಹ ಇಲ್ಲಿ ಆ ಒಂದು ದಾಂಪತ್ಯ ದೋಷಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಸುಬ್ರಹ್ಮಣ್ಯ ಆರಾಧನೆ, ಕುಂಭ ವಿವಾಹ, ಶನಿ ಶಾಂತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ದಾಂಪತ್ಯದ ವಿಚಾರ ಸ್ವಲ್ಪ ಪರ್ಸನಲ್ ಲೈಫ್ ಎಲ್ಲ ಇಲ್ಲಿ ಸ್ವಲ್ಪ ಅನುಕೂಲಕ್ಕೆ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಇನ್ನು ಜಾತಕದಲ್ಲಿ 4ನೇ ಭಾವದಲ್ಲಿ ಕೇತು ಇರ್ತಕ್ಕಂಥದ್ದು ಹಾಗೂ ಇಲ್ಲಿ 9ರಲ್ಲಿ ಬುಧ ಮತ್ತೆ 10ರಲ್ಲಿ ಶುಕ್ರ, ರಾಹು, ಚಂದ್ರ 10ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಹೈಯರ್ ಎಜುಕೇಶನ್, ಉತ್ತಮವಾದ ವಿದ್ಯಾಭ್ಯಾಸ ಸಿಗ್ತಕ್ಕಂಥದ್ದು, ಒಂದಷ್ಟು ಪ್ರಾಪರ್ಟಿ ಉಳಿಸ್ಕೊಳ್ತಕ್ಕಂಥದ್ದು, ಪ್ರಾಪರ್ಟಿ ಬರ್ತಕ್ಕಂಥದ್ದು, ತಂದೆ ಕಡೆಯಿಂದ ಅನುಕೂಲ ಆಗ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳು ಯೋಗ ತುಂಬ ಚೆನ್ನಾಗಿದೆ. ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ಪೋಸ್ಟ್ ಸಹ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಇವರಿಗೆ. ಹಾಗಾಗಿ 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ತನ್ನ ಸ್ವಂತ ಮನೆಯೇ ಇರೋದ್ರಿಂದ ಇವರು ಸ್ವಂತ ಬಿಸಿನೆಸ್ ಮಾಡೋದಾಗ್ಲಿ ಅಥವಾ ಸ್ವಂತ ವ್ಯಾಪಾರ ಬಿಸಿನೆಸ್ಸು ಅಥವಾ ಯಾವುದೇ ಒಂದು ಉದ್ಯೋಗಕ್ಕೆ ಸೇರಿದ್ರು ಸಹ, ಕೆಲಸಕ್ಕೆ ಸೇರಿದ್ರು ಸಹ ಆ ಕೆಲಸ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಅಥವಾ ಒಂದು ಸ್ವಲ್ಪ ಉತ್ತೇಜತೆ ಸಿಗ್ತಕ್ಕಂಥದ್ದು, ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥದ್ದು, ಹೆಚ್ಚು ಲಾಭ ಬರ್ತಕ್ಕಂಥದ್ದು, ಆ ಪ್ರಕ್ರಿಯೆಗಳು ಹೆಚ್ಚಾಗಿ ಉಂಟಾಗ್ತದೆ. ಯಾಕಂದರೆ ಲಗ್ನಾಧಿಪತಿ 10ನೇ ಮನೆ ಅಧಿಪತಿ ಜೊತೆ 10ರಲ್ಲೇ ಇರತಕ್ಕಂಥದ್ದು ಅದ್ಭುತವಾದ ಫಲ ಕೊಡುತ್ತೆ. ಆದರೆ ಇಲ್ಲಿ 10ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಚಂದ್ರನಿಗೆ ಸ್ವಲ್ಪ ಅದು ಡಿಸ್ಟರ್ಬ್ ಆಗೋದ್ರಿಂದ ಅದು ಸ್ವಲ್ಪ ಚಂದ್ರನಿಗೆ ಅದು ದೋಷಕಾರಿಯಾಗ್ತದೆ. ಹಾಗಾಗಿ ಸ್ವಲ್ಪ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಏನಾದರೂ ಅಲ್ಲಿ ಪ್ರೆಷರ್ ಇರ್ಬೋದು, ಅವರಿಗೆ ಉದ್ಯೋಗ ತೊಂದರೆಗಳಾದಲ್ಲಿ, ಉದ್ಯೋಗದಲ್ಲಿ ಯಾವುದೇ ಕೆಲಸ ಸಿಕ್ಕಿದ್ರು, ಏನೇ ಬಿಸ್ನೆಸ್ ಆದರೂ ಹಿತಶತ್ರುಗಳು ಕಾಟ ಆಗ್ತಕ್ಕಂಥದ್ದು, ಅಥವಾ ಯಾರಾದರೂ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಮಾಡ್ತಕ್ಕಂಥದ್ದು, ಏನಾದರೂ ಸಣ್ಣ ಉದ್ಯೋಗದಲ್ಲಿ ಲೋಪದೋಷ ಹುಡುಕ್ತಕ್ಕಂಥದ್ದು, ಆ ಸಮಸ್ಯೆ ಸಹ ಉಂಟಾಗ್ತದೆ. ಇನ್ನು 11ನೇ ಮನೆ ಅಧಿಪತಿ ರವಿ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. ಡಿಗ್ರಿ ವೈಸ್ 8ಕ್ಕೆ ಬಂದ್ಬಿಟ್ಟ. ಸೊ ರವಿ ಇಲ್ಲಿ ಪಿತೃಕಾರಕ ಹಾಗೂ ಲಾಭಸ್ಥಾನಕ್ಕೆ ಲಾಭ ಕೊಡಕ್ಕಂತಕ್ಕಂಥವನು ರವಿ 11ನೇ ಮನೆ ಅಧಿಪತಿಯಾಗಿ 8ಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ಪ್ರಾಫಿಟ್ ವಿಚಾರದಲ್ಲಿ, ಬಿಸಿನೆಸ್ ವಿಚಾರದಲ್ಲಿ. ಹಾಗಾಗಿ ಅಲ್ಲಿ ಸ್ವಲ್ಪ ದುಡ್ಡಿನ ಒಂದು ಉಳಿತಾಯದ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳಿತಕ್ಕಂಥ ಚಾನ್ಸಸ್ ಇರುತ್ತೆ. ಖರ್ಚು ಜಾಸ್ತಿ ಆಗೋದಿರ್ಬೋದು, ಅಥವಾ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರಿಯಾಗಿ ಪ್ರಾಫಿಟ್ ನಮಗೆ ಸಿಗದೇ ಇರತಕ್ಕಂಥದ್ದು ಅಥವಾ ಕಡಿಮೆ ಆಗ್ತಕ್ಕಂಥದ್ದು, ಅದು ಸ್ವಲ್ಪ ಇಲ್ಲಿ ದೋಷಕಾರಿ ಆಗ್ತದೆ. ಕುಜ ಸಹ ಅಲ್ಲಿ 12ಕ್ಕೆ ಬಂದ, ರವಿ 8ಕ್ಕೆ ಹೋಗಿರೋ ಕಾರಣ ಇದು ಉದ್ಯೋಗದ ವಿಚಾರದಲ್ಲಿ, ಪ್ರಾಫಿಟ್ ವಿಚಾರದಲ್ಲಿ ಸ್ವಲ್ಪ ಆಗಾಗ ಆ ಒಂದು ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಒಂದು ದೋಷ ಉಂಟಾಗ್ತದೆ. ಹಾಗಾಗಿ ಈ ರವಿ 8ಕ್ಕೆ ಹೋಗೋ ಬದಲು ಏನಾದರೂ 9ಕ್ಕೆ ಬಂದಿದ್ರೆ ಖಂಡಿತವಾಗ್ಲೂ ಇದು ಸರ್ಕಾರಿ ಉದ್ಯೋಗಕ್ಕೆ ತುಂಬ ಸಹಾಯ ಆಗ್ತಾ ಇತ್ತು. ಯಾಕಂದರೆ 11ನೇ ಮನೆ ಅಧಿಪತಿಯಾಗಿ ರವಿ 9ಕ್ಕೆ ಬುಧನ ಜೊತೆ ಬಂದಾಗ ಬುಧಾದಿತ್ಯ ಯೋಗ ಉಂಟಾಗ್ತದೆ. ಹಾಗಾಗಿ ಇದೇನಾಗ್ತದೆ, ಖಂಡಿತವಾಗ್ಲೂ ಒಂದು ಸರ್ಕಾರದ ಮಟ್ಟದಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು, ಒಳ್ಳೆ ಪೋಸ್ಟ್ ಸಿಗ್ತಕ್ಕಂಥ ಯೋಗ ಉಂಟಾಗ್ತಾ ಇತ್ತು. ಹಾಗಾಗಿ ಅದೊಂದು ಇಲ್ಲಿ ಸಮಸ್ಯೆ. ರವಿ 8ನೇ ಭಾವಕ್ಕೆ ಬಂದಿರೋದ್ರಿಂದ ಅದು ಸ್ವಲ್ಪ ದೋಷಕಾರಿ ಆಗ್ತದೆ. ಆದರೂ ಸಹ ಬುಧನ ಮನೆಯಲ್ಲೇ ಇರೋದ್ರಿಂದ, ಬುಧ ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ, ಗುರುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಅದು ಪ್ರಯತ್ನ ಪಟ್ಟರೆ, ಸ್ವಲ್ಪ ಪರಿಶ್ರಮ ಆಗಿ ಪ್ರಯತ್ನ ಪಡೋದ್ರಿಂದ, ಚಂದ್ರ ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡ್ಬೋದು, ಸಿಗ್ತಕ್ಕಂಥ ಒಂದು ಚಾನ್ಸಸ್ಸು ಖಂಡಿತವಾಗ್ಲೂ ಇರೋದ್ರಿಂದ. ಯಾಕೆಂದರೆ ಅದು ಖಂಡಿತವಾಗ್ಲೂ ಶುಕ್ರ ದಶೆ ನಡೀತಾ ಇರೋದ್ರಿಂದ, ಶುಕ್ರ ಲಗ್ನಾಧಿಪತಿ ಹಾಗೂ 8ನೇ ಮನೆ ಅಧಿಪತಿಯಾಗಿ 10ನೇ ಮನೆ ಕರ್ಮಸ್ಥಾನದಲ್ಲಿರೋದ್ರಿಂದ, ಅದು ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ಮನೆಯಲ್ಲಿರೋದ್ರಿಂದ, ಬುಧ 9ನೇ ಭಾಗ್ಯಸ್ಥಾನದಲ್ಲಿ ಗುರುವಿನ ನಕ್ಷತ್ರದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಒಂದು ನೌಕರಿ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದೆರಡು ಅಟೆಂಪ್ಟು ವೇಸ್ಟ್ ಆಗ್ಬೋದು, ಅಥವಾ ಸ್ವಲ್ಪ
ನಿಧಾನಗತಿ ಆಗ್ಬೋದು. ಅದು ಸಹ ಒಂದು ಚಾನ್ಸ್ ಇರುತ್ತೆ. ಮಿಸ್ ಆಯಿತು ಅಂದರೆ ಈ 8ನೇ ಭಾವ ದೋಷದಿಂದ ಸ್ವಲ್ಪ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾತಕದಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ರಾಹು ಕಾಂಬಿನೇಷನ್ 10ನೇ ಮನೆ ಒಂದು ಸ್ವಲ್ಪ ಉದ್ಯೋಗದಲ್ಲಿ ಕೆಲವೊಂದು ವಿಚಾರಗಳೆಲ್ಲ ತುಂಬ ಅನುಕೂಲ ಮಾಡಿಕೊಡುತ್ತೆ. 10ನೇ ಮನೆ ಅಧಿಪತಿ ಚಂದ್ರ 10ರಲ್ಲಿರೋದು ರಾಜಯೋಗ, 9ನೇ ಮನೆ ಅಧಿಪತಿ ಬುಧ 9ರಲ್ಲಿರ್ತಕ್ಕಂಥದ್ದು ರಾಜಯೋಗ ಕೊಡುತ್ತೆ. ಹಾಗಾಗಿ ಇಲ್ಲಿ ಅದ್ಭುತವಾದ ಫಲಗಳು ಆ ಗ್ರಹಗಳಿಂದ ಪಡ್ಕೋಬಹುದು. ಯಾಕೆಂದರೆ ನಡೀತಾ ಇರ್ತಕ್ಕಂಥದ್ದು ಶುಕ್ರ ದಶೆ. 2037ವರೆಗೂ ಇರುತ್ತೆ. ಆ ಶುಕ್ರ ಮಹಾದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. 2024 ಏಪ್ರಿಲ್ನಿಂದ ಏಪ್ರಿಲ್ 2027ವರೆಗೂ ರಾಹು ಭುಕ್ತಿ ಇರುತ್ತೆ. ಈ ರಾಹು ಭುಕ್ತಿ 2027ವರೆಗೂ ಇರೋ ಕಾರಣ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಶುಕ್ರನು 10ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಒಂದೊಳ್ಳೆ ಉದ್ಯೋಗ ಸಿಗ್ತಕ್ಕಂಥದ್ದು, ಸ್ವಲ್ಪ ಪ್ರೊಫೆಷನ್ ಕರಿಯರು ಸೆಟ್ಲ್ ಆಗ್ತಕ್ಕಂಥದ್ದು, ಒಳ್ಳೆ ಸಂಬಳ ತಗೊಳ್ತಕ್ಕಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರ್ತದೆ. ಅಂದರೆ ಯಾವುದು ಸುಲಭವಾಗೋದಿಲ್ಲ. ಸ್ವಲ್ಪ ಅಲ್ಲಿ ಯಾವುದಾದ್ರೂ ಒಂದು ಅಡಚಣೆಗಳು ಆತಂಕಗಳು ಬರೋದ್ರಿಂದ ಒಂದು ಆಶ್ಲೇಷ ಬಲಿ ಪೂಜೆ ಮಾಡ್ಕೊಳ್ಳೋದು, ಅಥವಾ ಸ್ವಲ್ಪ ಈ ಶ್ವಾನಗಳಿಗೆ ನಾಯಿಗಳಿಗೆ ಊಟ ಹಾಕೋದ್ರಿಂದ, ಗಣಪತಿ ಆರಾಧನೆ ಮಾಡೋದು, ದುರ್ಗಾದೇವಿಗೆ ಆರಾಧನೆ ಮಾಡೋದ್ರಿಂದನೂ ಸಹ ಆ ಒಂದು ಕೆಟ್ಟ ದೋಷ ಎಲ್ಲ ನಿವಾರಣೆ ಮಾಡಿಕೊಂಡು ಉದ್ಯೋಗ ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಶಿವನ ಟೆಂಪಲಲ್ಲಿ ರುದ್ರಾಭಿಷೇಕ ಪೂಜೆ ಮಾಡಿಸಿದ್ರು ಸಹ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ನಂತರ ಬರ್ತಕ್ಕಂಥದ್ದು ಶುಕ್ರ ರಾಹು ಭುಕ್ತಿ ಆದಮೇಲೆ ಶುಕ್ರ ದಶೆಯಲ್ಲಿ ಗುರು ಭುಕ್ತಿ. ಗುರು ಇಲ್ಲಿ ಜಾತಕದಲ್ಲಿ 6ನೇ ಭಾವದಲ್ಲಿ ಇರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಶುಕ್ರ ದಶೆಯಲ್ಲಿ, ಅದು ಸ್ವಲ್ಪ ಓಕೆ, ಏನೂ ತೊಂದರೆ ಇಲ್ಲ, 50-50 ಫಲ ಇರುತ್ತೆ. ನಂತರ ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ, ಅದು ಸ್ವಲ್ಪ ದೋಷಕಾರಿಯಾಗ್ತದೆ. ಶನಿ ನೀಚನಾಗಿರುವ ಕಾರಣ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ರಿಸಲ್ಟು. ನಂತರ ಶುಕ್ರ ದಶೆಯಲ್ಲಿ ಬುಧ ಭುಕ್ತಿ, ಒಳ್ಳೆ ಫಲ, ಉತ್ತಮ ಫಲ ಇರುತ್ತೆ. ಶುಕ್ರ ದಶೆಯಲ್ಲಿ ಕೇತು ಭುಕ್ತಿನೂ ಸಹ ಅನುಕೂಲ ಆಗ್ತದೆ. ಶುಕ್ರ ದಶೆಯ 2036 ಸೆಪ್ಟೆಂಬರಲ್ಲಿ ಶುಕ್ರ ರವಿ ಸಂಧಿ ಶಾಂತಿ ಮಾಡ್ಕೋಬೇಕು. 2036 ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ ರವಿ ಸಂಧಿ ಶಾಂತಿ ಪೂಜೆ ಮಾಡ್ಕೊಳ್ಬೇಕು. ಯಾಕೆಂದರೆ ಶುಕ್ರ ದಶೆ 2037ಕ್ಕೆ ಮುಗಿದೋಗುತ್ತೆ. ಶುಕ್ರ ದಶೆ ಕೇತು ಭುಕ್ತಿ ಲಾಸ್ಟ್ ಕೊನೆ. ಈ ಶುಕ್ರ ದಶೆ ಕೇತು ಭುಕ್ತಿ ಮುಗಿದೋದ್ಮೇಲೆ 2037ರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಫೆಬ್ರವರಿಯಿಂದ ಇವರಿಗೆ ರವಿ ಮಹಾದಶೆ ಬರುತ್ತೆ. ಸೊ ಈ ಶುಕ್ರ ರವಿ ಶತ್ರುಗಳಾಗಿರುವ ಕಾರಣ ರವಿ ದಶೆ ಬರೋದ್ರಿಂದ ಇವರೇನು ಮಾಡಬೇಕು, ಶುಕ್ರ ಮತ್ತು ರವಿ ಸಂಧಿ ಶಾಂತಿ ಪೂಜೆಯನ್ನು 2036 ಸೆಪ್ಟೆಂಬರಲ್ಲಿ ಮಾಡ್ಕೋಬೇಕಾಗ್ತದೆ. 6 ತಿಂಗಳ ಮುಂಚೆನೇ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನು ರೌಂಡ್ ಫಿಗರ್ ಹಾಕಿ ಇಟ್ಟಿದ್ದೀನಿ. ಹಾಗಾಗಿ ಈ ಜಾತಕದಲ್ಲಿ ಶುಕ್ರ ದಶೆ ಒಂದಷ್ಟು ಉತ್ತಮ ಫಲಗಳನ್ನ ಕೊಟ್ಟೆ ಕೊಡುತ್ತೆ. ದಾಂಪತ್ಯ ವಿಚಾರಕ್ಕೆ, ಮದುವೆ ಆಗೋದಕ್ಕೆ, ಸೆಟ್ಲ್ ಆಗೋದಕ್ಕೆ, ಕೆಲಸ ಸಿಗೋದಕ್ಕೆಲ್ಲ ಅನುಕೂಲ ಆಗ್ತದೆ. ಸೊ ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ಕುಜದೋಷ ಮತ್ತು ಶನಿ ನೀಚನಾಗಿರ್ತಕ್ಕಂಥದ್ದು ದೋಷಕಾರಿಯಾಗಿದೆ. ಇವೆರಡು ಮೈನಸ್ ಇರೋದ್ರಿಂದ ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲ ಎಜುಕೇಷನು, ವಿದ್ಯಾಭ್ಯಾಸ, ಬಿಸ್ನೆಸ್ಸು, ಧನ ಸಂಪಾದನೆ ಎಲ್ಲ ಯೋಗಗಳು ಖಂಡಿತವಾಗ್ಲೂ ಜಾತಕದಲ್ಲಿದೆ. ಹಾಗಾಗಿ ವಿಶೇಷವಾಗಿ ಇವ್ರು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ, ಶನಿ ಶಾಂತಿ ಮತ್ತು ಕುಂಭ ವಿವಾಹ, ಶಿವನ ಟೆಂಪಲಲ್ಲಿ ರುದ್ರಾಭಿಷೇಕ ಪೂಜೆ. ಇಷ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತ ಮಟ್ಟವಾದಂಥ ಒಂದು ಇರ್ತಕ್ಕಂಥ ಜೀವನದಲ್ಲಿ ಉನ್ನತ ಮಟ್ಟದ ಫಲಗಳನ್ನ ಪಡ್ಕೋಬಹುದು. ಸೊ ಇದಿಷ್ಟು ಒಂದು ಸಣ್ಣ ವಿಡಿಯೋ ಸಂಪೂರ್ಣ ಜಾತಕ ವಿಮರ್ಶೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.